2006ನೇ ಇಸ್ವಿಲಿ ಇದೇ ಕುಮಾರಸ್ವಾಮಿ ಅಕ್ವೈರ್ ಮಾಡೋಕ್ಕೆ ಬಂದಿದ್ದರು. 25-30 ಸಾವಿರನೂ ಕೊಟ್ಟಿದ್ರು. ನಾವು ಕಾಂಗ್ರೆಸ್ನವರೇ ಇರೋದು ಹೇಳ್ತೀನಿ. ಉಗ್ರಪ್ಪ, ಹಸ್ನಪ್ಪ 30 ಜನ MLAಗಳು ಬಂದು ಎಲ್ಲರೂ ವಿರೋಧ ಮಾಡಿ ಇದೇ ರಾಜಣ್ಣರು ರೈತರ ಸಂಘ ಅಂತ ಮಾಡಿ, ರಂಗನಾಥ್ ಸಂಘ ಅಂತ ಮಾಡಿ, ಹೊಸೂರ ರಂಗಸ್ವಾಮಿ ದೇವಸ್ಥಾನ ಅಂತ ಇದೆ, ಹಳ್ಳಿ ರೈತರ ಹತ್ರ ಎಲ್ಲ 500 ರೂಪಾಯಿ ವಸೂಲು ಮಾಡಿದ್ರು. ನಾನು ಆ ಚೀಟಿನೂ ಕೊಡ್ತೀನಿ. ಇವಾಗ 20 ವರ್ಷ ಚೀಟಿ ಮಾಡಿದ್ದೀನಿ ನಾನು, ಆಯಿತಾ. ಅದೇ ಸಂಘ ಮಾಡಿ ರಾಮನಗರ ಗಂಟ ಪಾದಯಾತ್ರೆ ಮಾಡ್ದು. ಕುಮಾರಸ್ವಾಮಿ ಬಿಟ್ಟರು, ನಿಜ ಅದು ಮಾತು, ಆಯಿತಾ. 30 ಜನ MLA ಉಗ್ರಪ್ಪ, ಹಸ್ನಪ್ಪ, ಕಾಗೋಡು ತಿಮ್ಮಪ್ಪ, ಇದೇ DK ಶಿವಕುಮಾರ್, ನಮ್ಮ CM ನಿಂಗಪ್ಪರು, ನಮ್ಮ ಗುರುಗಳವರು CM ನಿಂಗಪ್ಪನವರು ನಮ್ಗೇನು ಮಾಡ್ಯಾರೋ ಬಿಟ್ಟ ನನಗೆ ಗೊತ್ತಿಲ್ಲ. ಅದು ಎಲ್ಲ ಸೇರಿ ಇದೇ ರಾಜಣ್ಣರು ಎಲ್ಲ ಸೇರಿ ಅವರೇ ಹೋರಾಟ ಮಾಡಿ ಆ ರಂಗ ಸಂಘ ದುಡ್ಡು ತಿಂತವ್ರೆ. ಆ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ರೈತರು ದುಡ್ಡು ತಿಂದಿರೋದಕ್ಕೆ 500 ಒಬ್ಬ ಬಡ ರೈತನ ಹತ್ರ 500 ಕಲೆಕ್ಷನ್ ಮಾಡಿದ್ರು. ಇವಾಗ ವಿರೋಧವಾಗಿ ಯಾಕೆ ಅಲ್ಲಿ ಕೂತಿರೋದು? ನಾವು 480 ಇಲ್ಲಿ ಒಂದು ದಿನ ಸೈನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನು ದಿನ ಸೈನ್ ಹಾಕಿದ್ದೀನಿ. ನಾನು 485 ದಿನ ಆಗಲ್ಲ ಅಂದಮೇಲೆ 85 ದಿನದಿಂದ ಈ ಪಾರ್ಟಿ ಮಾಡ್ತಾರಲ್ಲ, ಅವ್ರ ಹತ್ರ ಬಿರಿಯಾನಿ ಅದೇ, ದುಡ್ಡದೆ. ನಮ್ಮ ಬಾಲಣ್ಣಂಗೂ ಹೇಳ್ತೀನಿ, DK ಶಿವಕುಮಾರ್ ಮನೆಗೂ ಹೋಗಿದ್ದೀವಿ ನಾವು, ಕಾಲೇಜ್ಗೆ ಹೋಗಿ ಮಾತಾಡಿದ್ದೀವಿ. ನಾವು ಕೈ ಹಿಡ್ಕೊಂಡು ಮಾತಾಡ್ದೋ. ಅವತ್ತು ನಮ್ಮ ಹತ್ರ ಏನೋ ಮಾತಾಡೋಣ, ಯಾರ ನಮ್ಮ DC ಕಳಿಸ್ತೀನಿ ಪರಿಶೀಲನೆ ಮಾಡಲಿ, ಆ DC ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ರು. ನಾವು 40 ಜನ ಹೋಗಿದ್ದೀವಿ, ನಾವೇ ಹೋಗಿದ್ದೀವಿ ಧೈರ್ಯವಾಗಿ. ನಾನು ಕರೆದು ಮಾತಾಡಿದ್ರು, ನಿಂಗಪ್ಪನ ಶಿಶುವಲ್ಲಿ ಬರಲಿ ಅಂತ ಕರೆದ್ರು. ಟೀ ಕೊಟ್ಟರು. ಟೀ ಕೊಡೋದು ಬೇಡ ಗುರುಗಳೇ, ನಮ್ಮ ಜಮೀನು ಒಂದು ಬಿಟ್ಕೊಟ್ಬಿಟ್ಟು ನಿಮ್ಮ ಕೈ ಮುಗಿತೀವಿ ಅಂತ ನಾವು ಕೇಳಿ ಬಂದಿದ್ವಿ. ಆಮೇಲೆ ವಿರೋಧದವ್ರು ಹೋದರು ಬೆಳಗ್ಗೆಗೆ ಅದೇ ಕಾಲೇಜ್ಗೆ. ಅವ್ರಿಗೊಂದು ಹೇಳೋದು ನಮಗೊಂದು ಹೇಳೋದಲ್ಲ. ಕೈ ಬಿಟ್ಬಿಟ್ಟು ದಯವಿಟ್ಟು ಬೇಜಾರು ಮಾಡ್ಕೊಂಡ್ರು ಮಾಡ್ಕೊಳ್ಳಿ. ಅವರು ಮುಂದಿನ ಸಲ ಮುಖ್ಯಮಂತ್ರಿ ಆಗಬೇಕು ಅಂದರೆ 2028 ಮುಖ್ಯಮಂತ್ರಿ ಆಗಬೇಕಂದ್ರೆ ಕೈ ಬಿಟ್ಬಿಟ್ಟು 2 ಪಂಚಾಯತಿನ ಸೌತಿ ಮಕ್ಕಳು ಕಂಡಾಗ ಕಾಡಬಾರ್ದು. ನಾವು ಕಾಂಗ್ರೆಸ್ ಪತ್ರ ಓಟ್ ಹಾಕಿ ಒಂದೇ ನ್ಯಾಯ ಒಂದೇ ಮಾತು. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಮ್ಗೆ ವಿರೋಧವೂ ಅಲ್ಲ, ನಾವು ಪರೋದವೂ ಅಲ್ಲ. ಅವ್ರನ್ನೇ ಹಾಕಿ ಇಲ್ಲಿ ಯಾವನ ಬಂದ್ಬಿಟ್ಟು ನಮ್ಮ ಬಾಳಣ್ಣ ನಮ್ಗೆ ಸ್ನೇಹಿತರೆ. ನನ್ನ ಹೆಂಡ್ತಿ ಸೊತ್ತದಾಗ ಯಾವುದೋ ಒಂದು ನಮ್ಮ ಹೆಂಡ್ತಿ ಸೊತ್ತವ್ರು 8 ವರ್ಷ ಆಯಿತು. ದಿವ್ಸಕ್ಕೆ ಬಂದು ಏನೋ ನನಗೆ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ, ಇದಿರಲಿ ನನಗೆ ಸಹಾಯ ಮಾಡವ್ರೆ ಅಂದ್ಬಿಟ್ಟು ರೈತರಿಗೆಲ್ಲ ಮೋಸ ಮಾಡಬಾರ್ದು. 8 ತಿಂಗಳಾಯಿತು ಇದೇ ನಮ್ಮೂರಲ್ಲಿ ಅಳ್ಳಾಡ್ತಂದ್ರೆ ನನ್ನ ಸ್ನೇಹಿತನ ಮನೆ ಪಕ್ಕದಲ್ಲಿ, ನನ್ನ ಮನೆ ಪಕ್ಕದಲ್ಲೇ ಗುರುಪ್ರವೇಶ ಆಯಿತು. ಬಂದರು, ಕದ್ದಿ ಮುಚ್ಚಿ ಬಂದರು. ನನ್ನ ಮನೆ ಪಕ್ಕದಲ್ಲಿ ನಿಲ್ಲಿಸಿ ನಾನು ಕೇಳಿದೆ. ಆವಾಗ ರೈತರೆಲ್ಲ ಎದ್ದರು. ಕಲ್ಲು ಹೊಡೆಯುತ್ತೇವೆ ಆಯಿತು, ಎಲ್ಲ ಆಯಿತು. ಇವತ್ತು ಸಭೆಯಲ್ಲಿ ಹೇಳವ್ರೆ, ಅಳ್ಳಾಡ್ಸಂದ್ರಕ್ಕೆ ಮಾತ್ರ ಬರಲ್ಲ, ಇಡೀ ಬೈರ್ಮಂಗಲ ಪಾದಯಾತ್ರೆ ಮಾಡ್ತೀನಿ ಅಂತ ಅಂದರು. ನಾವು ಪಾದಯಾತ್ರೆ ಮಾಡೋಕ್ಕೆ ಬರಲಿ ಅಂತ ನಾವು ಕಾಯ್ಕೊಂಡು ಕೂತಿದ್ರು. ನಾವು ಬರಲಿಲ್ಲ. ಯಾಕೆ ಬುಲ್ಡೆ ಬಿಡಬೇಕು? ಅವರಲ್ಲಿ ವಿರೋಧ ಮಾಡಿದ್ರು. ನಾವು ಯಾರು ಬಿಡಲ್ಲ ಅಂತ 10 ನಿಮಿಷ ಸ್ಟ್ರೈಕ್ ಮಾಡಿದ್ರು, ರೋಡ್ ಬಂದ್ ಮಾಡಿದ್ರು. ನಾವು ಗಣಸರಲ್ವಾ, ನಾವು ಮಾಡ್ದೋ ರೀ. ಅದಕ್ಕೇನು ಇಲ್ಲ, ಬಂದು ಕೂತ್ಕೊಂಡು ಸಮಾಧಾನವಾಗಿ ಕೇಳಲಿ. ಮೊನ್ನೆ ಕುಮಾರಸ್ವಾಮಿ ಬಂದಿದ್ದರು, ಇಲ್ಲಿ ಯಾರೋ ಒಬ್ರು ಹೇಳ್ತಿದ್ರು ರೈತರು. ಅವ್ರು ರೈತರಲ್ಲ, ಬುಡೇದಾಸರವರು. 80 ಜನ ಅಂತ ಹೇಳ್ತಾವ್ರಲ್ಲ. ಇರಪ್ಪ ಮಾತಾಡಬೇಡ ಇರಪ್ಪ. 80 ಜನ ಅಂತ ಹೇಳ್ತಾವ್ರಲ್ಲ, 80 ಜನನ ಪಾಣಿದಾರರು, ಆಧಾರ್ ಕಾರ್ಡು ಪಾಣಿದಾರರು. 9,600 ಎಕರೆಲಿ ಒಂದೊಂದು ಪಾಣಿ ಒಬ್ಬೊಬ್ಬರಲ್ಲಿ ಸಿಗುತ್ತೆ. ಒಬ್ಬ ರೈತ 80% ಅಂತ ಇಟ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು 80% ಇಲ್ಲಿ ಬಂದು ಅವ್ರ ಕಡೆಯವರು ಬರಲಿ, ನಾವು ಬರಲಿ, ನಾವು ಸಾಥ್ ಕೊಡ್ತೀವಿ. ಎಲ್ಲಿಂದ ಎಲ್ಲಿ ಗಂಟನ ಹೋಗಲಿ. ರಾಹುಲ್ ಗಾಂಧಿ ತಾವಿಂದ ಪತ್ರ ಬರೆದಿದ್ದೀವಿ ನಾವು. ಯಾವ ಕಡೆನೂ ನಮಗೆ ಇದೇ ಇಲ್ಲ ರೈತರಿಗೆ. ನಮಗೆ ಈ ಸೊಳ್ಳೆ ಕಡಿಯೋ ಆಂಜನೇಯನ ಪಾದಣೆ, ಈ ಸೊಳ್ಳೆ ಕಡ್ಕೊಂಡು ಕೂತಿರೋದಕ್ಕೆ ನಾವು ಹಗಲು ಬೆಳಗನ ಮಾಡ್ತಾಯಿದ್ದೀವಲ್ಲ. ನಮ್ಮ ರೈತರು ದುಡ್ಡು ಇಸ್ಕೊಂಬರ್ತಾರ ರೈತರೆಲ್ಲ. ಇವರು ನಿಜವಾದ ರೈತರು. ಇಲ್ಲಿರೋದು ನಿಜವಾದ ರೈತರು ಇವರು. ಅಲ್ಲಿರೋರು ಬಾಡಿಗೆ ಕೊಟ್ಟು 500 ರೂಪಾಯಿ ಬಿರಿಯಾನಿ, 1 ಕ್ವಾರ್ಟರ್ MC ಇಸ್ಕಿ ಇಷ್ಟೆಲ್ಲ ಕೊಟ್ಟು ಅಲ್ಲಿ ಕುಂತಿರೋ ಜನ. ನನಗೆ ಭಯ ಇಲ್ಲ. ನಾನೊಬ್ಬ ಆರ್ಡಿನರಿ ಟೈಲರು, ಅರ್ಥ ಆಯ್ತಾ? ಕೂಲಿ ಮಾಡ್ತೀನಿ. ನಿಮ್ಮಂಥವ್ರು ಬಂದರೆ 2 ಡ್ರೆಸ್ ಹೊಲ್ ಕೊಡ್ತೀನಿ, ಚೂಟಿದಾರ ಹೊಲ್ ಕೊಡ್ತೀನಿ, ಪ್ಯಾಂಟ್ ಶರ್ಟ್ ಹೊಲ್ ಕೊಡ್ತೀನಿ, ಬ್ಲೌಸ್ ಹೊಲ್ ಕೊಡ್ತೀನಿ. ಕೂಲಿ ಮಾಡ್ತೀನಿ ನಾನು. ಸರ್ಕಾರಕ್ಕೆ ಹೇಳ್ತಾ ಇರೋದು ನಾನು. DK ಶಿವಕುಮಾರು ನನಗೆ ಸ್ವಂತ, ಅವ್ರ ತಮ್ಮನೂ ನನಗೆ ಗೊತ್ತಿರೋ ಅಂಥವ್ರೆ.
ನಾನೆಲ್ಲ ಹೇಳಿದ್ದೀನಿ. ನನ್ನ ಮಗ ಅವ್ರ ಹತ್ರ ಭಟ್ರ ಕೆಲಸ ಮಾಡ್ತಾನೆ. ನನ್ನ ಮಗನೇ 18 ವರ್ಷದ ಮಗ. ಅಣ್ಣನ ಮಗ ಅಲ್ಲ, ನನ್ನ ಮಗ ಕಣೀರ. ನಿಂಗೆ ಗೊತ್ತಿದ್ದೆ ಮಾತಾಡಬಾರ್ದು. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಕಾಲು ಮುಗಿದು ಕೇಳ್ತೀವಿ. ಅಲ್ಲೇ ಕಾಲೇಜಲ್ಲಿ 40 ಜನ ಮುಂದೆನೇ ನೀವೇ ಮುಂದಿನ CM ಅಂತ ಧಿಕ್ಕಾರನ್ನು ಹಾಕ್ಸಿದ್ದೀವಿ. ನಮ್ಮ ರೈತರಿಗೆ ಧಿಕ್ಕಾರ ಹಾಕಿದ್ದೀವಿ. ಇಲ್ಲಿರೋರೆ ನಾವೆಲ್ಲ ಹೋಗಿದ್ದು 40 ಜನ ಹೋಗಿದ್ರು. 40 ಜನ 30 ಜನ ಕರೆದಿದ್ರು. 30 ಜನದಲ್ಲಿ 40 ಜನ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು. ಏನೋ ಮಾಡಿ ಒಳಗೆ ಹೋದೋ ಮಾತಾಡೋದು. ನಮಗೆ ತಿಂಡಿ, ಕೇಸರಿ ಬಾತು, ಉಪ್ಪಿಟ್ಟೆಲ್ಲ ಕೊಟ್ಟು ಸಮಾಧಾನ ಮಾಡಿದ್ರು. ಆಮೇಲೆ ಟೀನೂ ತರಿಸ್ಕೊಟ್ರು. ಎಲ್ಲರಿಗೂ ಒಂದೊಂದು ಮೈಕು ಕೊಟ್ಟಿದ್ರು. ಇದರಲ್ಲಿ ಮಾತಾಡಿದ್ದೀವಿ. ನಮ್ಮ ಕರೆದಕ್ಕೆ ಎಲ್ಲ ನಮಗೇನೋ ಸದ್ಬು ಹೇಳಿದ್ರು. ನಮ್ಗೆ ಯಾರೋ ರಂಗಪ್ಪರು DC ಅವರೇ, ನಿಮ್ಮ DC ಹೇಳಿದ್ರೆ ಹೆಂಗೆ ಅಂತ ಎಲ್ಲ ಹೇಳಿದ್ರು. ನಾವು ಏನೋ ಒಪ್ಕೊಂಡು ಬಂದ್ಬಿಟ್ಟು ಆಮೇಲೆ ಅವತ್ತು ಮಾರನೆಗೆ ವಿರೋಧದವ್ರು ಹೋದಾಗ ಅವ್ರಿಗೇನು ಹೇಳಿದ್ರು ನಮಗೆ ಗೊತ್ತಿಲ್ಲ. ನಿಮ್ಮ ಕೈ ಮುಗಿತೀವಿ, ನೀವೇ ಮುಂದಿನ ಸಲ ಮುಖ್ಯಮಂತ್ರಿಯಾಗಿ ನಮ್ಮ ಕನಕಪುರಕ್ಕೆ ಮುಖ್ಯಮಂತ್ರಿ ಅಲ್ಲ, ನೀವು ಇಡೀ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ನಾವು ಹೇಳಿದ್ದೀವಿ. ಕನಕಪುರದವ್ರನ್ನ 1 ಗುಂಟೆ ಕೊಡಬೇಡ್ರಿ ಅಂತ ಹೇಳ್ತಾರೆ. ನಮ್ಮ ಚಿನ್ನದ ಭೂಮಿ ಅಂತ. ಚಿನ್ನದ ರೇಟಲ್ಲ, ನಮ್ಮದು ವಜ್ರದ ರೇಟು. ನಮ್ಮದು ವಜ್ರ. ನಾನು 10 ಗುಂಟೆ ಮಾಡಿಕೊಂಡಿದ್ದೀನಿ. ನಾನು ರೈತನೂ ಮಾಡ್ತೀನಿ, ವ್ಯವಸಾಯ ಮಾಡ್ತೀನಿ, ಏನೋ ಮಾಡ್ತೀನಿ. ನನ್ನ ಜೀವನ ಮಾಡಬೇಕಲ್ಲ. ದನ ಕರೆ ಹಾಲು ಕರೆಯೋಕ್ಕೆ ನಮ್ಮ ಕೈ ಶಕ್ತಿ ಇಲ್ಲ. ನಮ್ಮ ರೈತರು ಬೆಳೀತಾರೆ. ಇದೇ ಇದ್ರ ಮಟ್ಟೆ ಅಂತೀರಿ, ಯಾವುದೋ ಕ್ಯಾನ್ಸರ್ ಬಂದ್ಬಿಡ್ತದೆ ಅಂತೀರಿ. ವಿಶ್ವೇಶ್ವರಯ್ಯ ಕಟ್ಟಿದ್ದು ಕನ್ನಂಬಾಡಿ ಇದ್ರ ಕಟ್ಟೆ ಇದು. 100 ವರ್ಷದಿಂದ ಬೆಳೆತಿದ್ದವ್ರಿಗೆಲ್ಲ ಕ್ಯಾನ್ಸರ್ ಇಲ್ವಾ? ಮತ್ತು ನಮ್ಮ ಬಾಲಕೃಷ್ಣನವ್ರಿಗೆ ಹೇಳ್ತೀನಿ ನಾನು, ನಮ್ಮ MLA ಬೈಯಲ್ಲ ನಾನು. ಯಾರು ಕ್ಯಾನ್ಸರ್ ಬರ್ತದೋ ಗೌರ್ಮೆಂಟ್ ಆಸ್ಪತ್ರೆಯಿಂದ ಯಾರನ್ನ ಫೆಸಿಲಿಟಿನ ಕಳಿಸಿ ಎಷ್ಟು ಜನ ಕ್ಯಾನ್ಸರ್ ಬರ್ತೋ ಅದೊಂದು ಸರ್ಟಿಫಿಕೇಟ್ ಕೊಡ್ಲಪ್ಪ ನನಗೆ ಎಷ್ಟು ಜನಕ್ಕೆ ಕ್ಯಾನ್ಸರ್ ಬಂದಿದೆ, ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗವ್ರೆ, ನಮಗೇನು ಬರಲಿಲ್ಲಪ್ಪ. ಅದೇ ಅಲ್ಲಿ ನೀವೇ ಕುಡಿಯಲ್ವೇನ್ರಿ? 6 ಲಕ್ಷ ನಮ್ಮ 2 ಪಂಚಾಯತಿಂದ ಹಾಲು ಹೋಯ್ತದೆ. 6 ಲಕ್ಷ ಲೀಟ್ರು ಒಂದು ತಿಂಗಳಿಗೆ. ಇದೇ ನಮ್ಮ ಡಿ ಕೆ ಶಿವಕುಮಾರ್ ತಮ್ಮವರು KMSಲ್ಲಿ ಇದಾಗವ್ರೆ. ಅಲ್ಲಿ ತಗೊಂಡ್ರೆ ಗೊತ್ತಾಗಲ್ವಾ ಮಾಹಿತಿ? ಎಷ್ಟು ಲೀಟ್ರ್ ಬರ್ತದೆ, ಯಾವ ಪಂಚಾಯತಿಂದ ಎಷ್ಟು ಬರ್ತದೆ, ಕರ್ನಾಟಕದಿಂದ ಯಾವ್ಯಾವ ಏರಿಯಾದಿಂದ ಎಷ್ಟು ಬರ್ತದೆ ಅಂತ ಗೊತ್ತಾಗಲ್ವಾ? ಇಷ್ಟೇ ತಾನೇ ಮಾತು.